ಶ್ರೀಗುರುಭ್ಯೋ ನಮಃ ಹರಿ ಓಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತ ಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ ಪೂಜ್ಯ ಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ನಮಃ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶಂಕರ ಭಾಸ್ಕರ ಶಂಕರ ಭಾನು ಚಾನಲ್ ವೀಕ್ಷಕರಾದ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸುಸ್ವಾಗತ. ಇದು ಶಂಕರ ಜಯಂತಿ ಸಪ್ತಾಹ ಮಹೋತ್ಸವದ ಅಂಗವಾಗಿ ಮಾಡುತ್ತಿರುವ ವಿಶೇಷ ಉಪನ್ಯಾಸಗಳು. ಶಾಂಕರ ಪ್ರಸ್ಥಾನತ್ರಯ ಭಾಷ್ಯ ಗ್ರಂಥಗಳಿಂದ, ಅಂದರೆ ಭಗವದ್ಗೀತಾ ಭಾಷ್ಯ, ಉಪನಿಷತ್ ಭಾಷ್ಯ ಮತ್ತು ಬ್ರಹ್ಮಸೂತ್ರ ಭಾಷ್ಯಗಳಿಂದ ವಾಕ್ಯಗಳನ್ನು ಆರಿಸಿಕೊಂಡು ಶಾಂಕರ ಸಂದೇಶಗಳನ್ನು ತಿಳಿಸುತ್ತಿರುವಂಥ ಇದೊಂದು ಪ್ರವಚನ ಮಾಲಿಕೆ. ಇಂದು ಕ್ರೋಧನಾಮ ಸಂವತ್ಸರದಲ್ಲಿ ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಶುಕ್ಲಪಕ್ಷ, ದಶಮಿ ತಿಥಿ, ಶನಿವಾರ 2024 ಇಸವಿ ಮೇ ಮಾಹೆಯಲ್ಲಿ 18ನೇ ತಾರೀಖಿನ ಶನಿವಾರದ ಒಂದು ಶಾಂಕರ ಭಾಷ್ಯ ಪ್ರವಚನವನ್ನು ಮಾಡೋಣ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಶುರು ಮಾಡ್ತಾ ಇದ್ದೇನೆ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರವರು ಆಚಾರ್ಯನ ಲಕ್ಷಣವನ್ನು ಕಾಠಕೋಪನಿಷತ್ತಿನಲ್ಲಿ ಸುಂದರವಾಗಿ ಬರೆದಿದ್ದಾರೆ. ಆ ಕಾಠಕೋಪನಿಷತ್ತಿನ ಮಂತ್ರವನ್ನು ಹೇಳಿ ಭಾಷ್ಯವನ್ನು ಓದಿ ಅನಂತರ ಆ ಭಾಷ್ಯಕ್ಕೆ ಅಭಿಪ್ರಾಯವನ್ನು ನೋಡೋಣ. ಮೃತ್ಯುದೇವತೆ ನಚಿಕೇತನಿಗೆ ಹೇಳುವಂಥ ಒಂದು ಮಾತು. ನ ನರೇಣಾವರೇಣ ಪ್ರೋಕ್ತಃ ಏಷ ಸುವಿಜ್ಞೇಯೋ ಬಹುಧಾ ಚಿಂತ್ಯಮಾನಃ ಅನನ್ಯ ಪ್ರೋಕ್ತೆ ಗತಿರತ್ರ ನಾಸ್ತಿ ಅನೀಯಾನ್ ಹಿ ಅತರ್ಕ್ಯಮಣು ಪ್ರಮಾಣಾತ್. ಆತ್ಮನು ಅತ್ಯಂತ ಸೂಕ್ಷ್ಮವಾದ ತತ್ವ. ಪರಬ್ರಹ್ಮವು ನಾಮರೂಪರಹಿತವಾದ ತತ್ವ. ನ ನರೇಣಾವರೇಣ ಪ್ರೋಕ್ತ. ಅವರನಾದಂಥ ಮನುಷ್ಯ ಬ್ರಹ್ಮನಿಷ್ಠನಾಗದ, ಬ್ರಹ್ಮಜ್ಞಾನಿಯಾಗದ, MA ಪಾಸ್ ಮಾಡಿಕೊಂಡಿದ್ದಾನೆ, PhD ಮಾಡಿದ್ದಾನೆ, 100 ಪುಸ್ತಕ ಬರೆದುಬಿಟ್ಟಿದ್ದಾನೆ. ಅವನಿಗೆ ಹೆಸರು ಅವರಹ ನರಹ. ಲೌಕಿಕ ದೃಷ್ಟಿಯಿಂದ ವಿದ್ವಾಂಸನಂತೆ ತೋರಿದರೂ ಅವನಿಗೆ ಬ್ರಹ್ಮಜ್ಞಾನವಾಗಿಲ್ಲವಾದ್ದರಿಂದ ಅವರಹ ನರಹ. ಅಂಥ ಅವರ ಮನುಷ್ಯನು ಉಪದೇಶ ಮಾಡಿದರೆ ಈ ಆತ್ಮನು ಸರಿಯಾಗಿ ತಿಳಿಯಲ್ಪಡುವುದಿಲ್ಲ. ಆತ್ಮನ ಸ್ವರೂಪವನ್ನು ಉಪದೇಶ ಮಾಡುವಂಥ ಗುರು ಹೇಗಿರಬೇಕು? ಅನನ್ಯ ಪ್ರೋಕ್ತೆ ಗತಿರತ್ರ ನಾಸ್ತಿ. ಅನನ್ಯನಾಗಿರಬೇಕು, ಬ್ರಹ್ಮಕ್ಕಿಂತ ಅಭಿನ್ನನಾಗಿರಬೇಕು. ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮವಾಗಿದ್ದೇನೆ ಎನ್ನುವ ಬ್ರಹ್ಮಾತ್ಮಜ್ಞಾನ ಸಂಪನ್ನನಾಗಿರುವಂಥವನೇ ಅನನ್ಯ.
ಇಂಥ ಅನನ್ಯನಾಗಿರುವಂಥ ಆಚಾರ್ಯನಿಂದ ಉಪದೇಶಿಸಲ್ಪಟ್ಟಾಗ ಆತ್ಮನು ಅರ್ಥವಾಗುತ್ತಾನೆ. ಆತ್ಮನ ವಿಷಯದಲ್ಲಿ ಸಂಶಯವಾಗಲಿ, ಜ್ಞಾನಭಾವವಾಗಲಿ, ವಿಪರೀತ ಜ್ಞಾನವಾಗಲಿ, ಗತಿಯಾಗಲಿ ಇಲ್ಲ ಅಂತ ಶ್ರುತಿ ಹೇಳ್ತಾ ಇದೆ. ಈ ಮಂತ್ರಕ್ಕೆ ಭಗವತ್ಪಾದ ಶಂಕರಾಚಾರ್ಯರವರು ಸುಂದರವಾದ ಭಾಷ್ಯವನ್ನು ಬರೆದಿದ್ದಾರೆ. ಕಾಠಕೋಪನಿಷತ್ ಭಾಷ್ಯ 1-2-8. ಏಷ ಆತ್ಮ, ಏಷ ಆತ್ಮ, ನಮ್ಮ ಸ್ವರೂಪವೇ ಆಗಿರುವಂಥ ಈ ಆತ್ಮನು ನ ಸುವಿಜ್ಞೇಯ, ಅಷ್ಟು ಸುಲಭವಾಗಿ ಅರ್ಥವಾಗುವುದಿಲ್ಲ. ಸುಷ್ಟು ವಿಜ್ಞಾತು ನ ಶಕ್ಯ. ಯಾರೋ ಒಬ್ಬ ಪ್ರೊಫೆಸರ್ ಬಂದು ಆತ್ಮಜ್ಞಾನೋಪದೇಶ ಮಾಡ್ತಾನೆ, ಬ್ರಹ್ಮಜ್ಞಾನವನ್ನು ಹೇಳ್ತಾನೆ, ಅವನಿಗೂ ಬ್ರಹ್ಮಜ್ಞಾನವಾಗಿಲ್ಲ. ಅದನ್ನು ಕೇಳುವಂಥ ಶಿಷ್ಯರಿಗೂ ಬ್ರಹ್ಮತತ್ವ ಅರ್ಥವಾಗುವುದಿಲ್ಲ. ಏಕೆಂದರೆ ಯಸ್ಮಾತ್ ಬಹುಧಾ ಚಿಂತ್ಯಮಾನ ಅಸ್ತಿ ನಾಸ್ತಿ, ಕರ್ತ ಅಕರ್ತ, ಶುದ್ಧ ಅಶುದ್ಧ, ಏಕಃ ಅನೇಕೆ ಆತ್ಮಾನಃ, ಆತ್ಮ ಅಸ್ತಿ ಆತ್ಮ ನಾಸ್ತಿ ಇತ್ಯಾದಿ ಅನೇಕದಾ ಚಿಂತ್ಯಮಾನಃ ವಾದಿಭಿಃ. ಆತ್ಮನ ಸ್ವರೂಪವನ್ನು ಕುರಿತು ಭಿನ್ನ ಭಿನ್ನ ದರ್ಶನಕಾರರು ಭಿನ್ನ ಭಿನ್ನವಾಗಿ ಹೇಳ್ತಾರೆ. ಸಾಂಖ್ಯರು ಹೇಳ್ತಾರೆ ಆತ್ಮ ಭೋಕ್ತ ನತು ಕರ್ತ. ತಾರ್ಕಿಕರು ಹೇಳುತ್ತಾರೆ ಆತ್ಮನ ಕರ್ತ ಭೋಕ್ತ ಚ. ಪೂರ್ವ ಮೀಮಾಂಸಕರು ಕೂಡ ಆತ್ಮನನ್ನ ಕರ್ತ ಭೋಕ್ತ ಎನ್ನುತ್ತಾರೆ. ಸಾಂಖ್ಯರು ಆತ್ಮರನ್ನ ಅನೇಕ ಅಂತ ಹೇಳ್ತಾರೆ, ವೇದಾಂತಗಳು ಏಕ ಅಂತ ಹೇಳ್ತಾರೆ. ಯಾರಿಗೂ ಆತ್ಮನ ಸ್ವರೂಪ ಅರ್ಥವಾಗಿಲ್ಲ. ಒಬ್ಬೊಬ್ಬ ವಾದಿಯೂ ಕೂಡ ತನ್ನ ತನ್ನ ಮನಸ್ಸಿಗೆ ತೋಚಿದಂತೆ ಆತ್ಮನು ಇದಾನೆ, ಆತ್ಮನು ಇಲ್ಲ, ಆತ್ಮನು ಕರ್ತೃ, ಆತ್ಮನು ಅಕರ್ತೃ, ಆತ್ಮನು ಶುದ್ಧ, ಆತ್ಮನು ಅಶುದ್ಧ, ಆತ್ಮನು ಒಬ್ಬ, ಆತ್ಮರ ಅನೇಕ. ಹೀಗೆ ಅನೇಕ ವಾದಿಗಳು ಆತ್ಮಸ್ವರೂಪವನ್ನು ನಾನಾ ರೀತಿಯಲ್ಲಿ ವಿರುದ್ಧವಾಗಿ ಹೇಳುತ್ತಿರುವುದರಿಂದ ಜಿಜ್ಞಾಸು ಜನಗಳಿಗೆ ಅಚಿಂತ್ಯ. ಯಾಕೆ? ಬಹುಧಾ ಚಿಂತ್ಯ, ಬಹಳ ರೀತಿಯಾಗಿ ವಾದಿಗಳು ಆತ್ಮನನ್ನು ಹೇಳುತ್ತಿರುವುದರಿಂದ ಮುಮುಕ್ಷುಗಳಿಗೆ ಆತ್ಮನ ಸ್ವರೂಪ ಅರ್ಥವಾಗಿಲ್ಲ. ಹಾಗೆ ಕಥಂ ಪುನಃ ಅಯಮಾತ್ಮಾಸು ವಿಜ್ಞೇಯ. ಹಾಗಾದರೆ ಹೇಗೆ ಮಾಡಿದರೆ, ಯಾವ ಕ್ರಮದಲ್ಲಿ ತಿಳಿದುಕೊಂಡರೆ ಆತ್ಮನು ಸುವಿಜ್ಞೇಯನಾಗುತ್ತಾನೆ, ಆತ್ಮನನ್ನು ಸುಲಭವಾಗಿ ತಿಳ್ಕೊಳ್ಬಹುದು. ಅಹಮಾತ್ಮ ಅಸ್ಮಿ, ಅಹಂ ಬ್ರಹ್ಮಾಸ್ಮಿ ಎನ್ನುವ ಜ್ಞಾನವನ್ನು ಹೇಗೆ ತಿಳಿದುಕೊಳ್ಳಬಹುದು ಎಂದರೆ, ಉಚ್ಯತೆ ಅನನ್ಯ ಪ್ರೋಕ್ತೆ ಗತಿರತ್ರ ನಾಸ್ತಿ, ಅನನ್ಯೇನ ಅಪೃಥಕ್ ದರ್ಶಿನ ಆಚಾರ್ಯೇಣ ಪ್ರತಿಪಾದ್ಯ ಬ್ರಹ್ಮಾತ್ಮಭೂತೇನ ಪ್ರೋಕ್ತೆ ಸತಿ. ತಾನು ಯಾವ ಬ್ರಹ್ಮವನ್ನೇ ತಿಳಿಸಬೇಕಾಗಿದೆಯೋ ಆ ಬ್ರಹ್ಮಕ್ಕಿಂತ ಅಭಿನ್ನನಾಗಿರಬೇಕು. ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮವಾಗಿದ್ದೇನೆ ಎನ್ನುವ ನಿಶ್ಚಯ ಜ್ಞಾನ, ನಿಶ್ಚಯಾನುಭವ ಯಾವಾತನಿಗೆ ಉಂಟಾಗಿದೆಯೋ ಅವನೇ ಶ್ರೋತ್ರಿಯ, ಅವನೇ ಬ್ರಹ್ಮನಿಷ್ಠ. ಇಂಥ ಶ್ರೋತ್ರಿಯರು ಬ್ರಹ್ಮನಿಷ್ಠರು ಆಗಿರುವಂಥ ಆಚಾರ್ಯರು 20ನೇ ಶತಮಾನದ ಕನ್ನಡ ಶಂಕರರೆಂದೇ ಪ್ರಸಿದ್ಧವಾಗಿರುವ ಪರಮ ಪೂಜ್ಯ ನನ್ನ ಹೆಮ್ಮೆಯ ಸದ್ಗುರುಗಳಾದ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು. ಇಂಥ ಭಾಷ್ಯ ವಾಕ್ಯಗಳನ್ನೆಲ್ಲ ಸರಳ ಶೈಲಿಯಲ್ಲಿ ಹೇಳಿ ಗಟ್ಟು ಮಾಡಿಸಿ ಅರ್ಥವನ್ನು ಹೇಳ್ತಾ ಇದ್ರು. ಒಟ್ಟಿನಲ್ಲಿ ಒಬ್ಬ ಸಾಮಾನ್ಯ ವಿದ್ವಾಂಸ ಬ್ರಹ್ಮತತ್ವವನ್ನು ತಿಳಿಸಿಕೊಟ್ಟಾಗ ಅರ್ಥವಾಗುವುದಿಲ್ಲ. ಅದೇ ಪರಬ್ರಹ್ಮ ತತ್ವವನ್ನು ತಾನೆಂದು ತಿಳಿದುಕೊಂಡಿರುವ ಬ್ರಹ್ಮಾತ್ಮಜ್ಞಾನ ಸಂಪನ್ನನಾಗಿರುವಂಥ ಆಚಾರ್ಯ ಸದ್ಗುರು ಉಪದೇಶ ಮಾಡಿದಾಗ ಬ್ರಹ್ಮತತ್ವ ಅರ್ಥವಾಗಿಬಿಡುತ್ತೆ. ಇವನು ಅನನ್ಯದರ್ಶಿ, ಅಪೃಥಕ್ ದರ್ಶಿ. ನಾನೇ ಬ್ರಹ್ಮ, ಬ್ರಹ್ಮಕ್ಕಿಂತ ನಾನು ಭಿನ್ನನಲ್ಲ, ನನಗಿಂತ ಬ್ರಹ್ಮವೂ ಭಿನ್ನವಲ್ಲ ಎಂದು ಬ್ರಹ್ಮಕ್ಕೂ
ತನಗೂ ಅಭೇದ ಜ್ಞಾನವನ್ನ ಮಾಡಿಕೊಂಡಿರುವಂಥ ಆಚಾರ್ಯನಿದ್ದಾನಲ್ಲ, ಅಂಥವನು ಪ್ರೋಕ್ತೇ ಸತಿ ಪರಬ್ರಹ್ಮ ತತ್ವವನ್ನ ಜಿಜ್ಞಾಸು ಜನಗಳಿಗೆ ತಿಳಿಸಿದಾಗ ಆತ್ಮ ಸುವಿಜ್ಞೇಯ ಭವತಿ. ಆಗ ಆತ್ಮನು ಸುಲಭವಾಗಿ ಅರ್ಥವಾಗುತ್ತಾನೆ. ಆತ್ಮ ಅಂದ್ರೇನು? ಪ್ರತ್ಯಗಾತ್ಮ ಏಕಮೇವಾದ್ವಿತೀಯಂ ಬ್ರಹ್ಮ ಬ್ರಹ್ಮೈವೇದಂ ವಿಶ್ವಂ ಆತ್ಮೈವೇದಂ ಸರ್ವಂ ಅಹಂ ಬ್ರಹ್ಮಾಸ್ಮಿ ಎಂದು ಸುಲಭವಾಗಿ ಅರ್ಥವಾಗುತ್ತೆ ಎಂದರು. ಇದನ್ನು ಪಾಠ ಮಾಡುವಾಗ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಒಂದು ಮಾತು ಹೇಳಿದರು. ಅತ್ರ ಭಗವಾನ್ ಶಂಕರ ಸ್ವಾನುಭವಂ ದರ್ಶಯತಿ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಈ ವಾಕ್ಯವನ್ನು ಬರೆಯುವಾಗ ತಮ್ಮ ಅನುಭವವನ್ನು ಹೇಳ್ತಾ ಇದ್ದಾರೆ. ಅವರು ಅಪೃಥಗ್ಭೂತರು, ಬ್ರಹ್ಮಕ್ಕಿಂತ ಭಿನ್ನರಾದವರಲ್ಲ. ಬ್ರಹ್ಮವೇ ನಾನು, ನಾನೇ ಬ್ರಹ್ಮವೆಂದು ತಿಳಿದುಕೊಂಡಿರುವ ಶ್ರೋತ್ರಿಯರು, ಬ್ರಹ್ಮನಿಷ್ಠರು ಆಗಿರುವಂಥ ಮಹಾತ್ಮರು ಅಂತ ಹೇಳಿದ್ದರು. ಹೀಗೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರವರು ಸದ್ಗುರುವಿನ ಲಕ್ಷಣವನ್ನ ತಿಳಿಸಿ ಅಂಥ ಸದ್ಗುರುವಿನಿಂದ ತತ್ವವನ್ನು ತಿಳ್ಕೊಳ್ಳಪ್ಪ ಅಂತ ಹೇಳ್ತಾ ಇದ್ದ. ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಎಂದು ಮುಂಡಕೋಪನಿಷತ್ತು ಏನು ಹೇಳ್ತಾ ಇದೆಯೋ ಅಂಥ ತತ್ವನಿಷ್ಠನಾಗಿರುವ ಬ್ರಹ್ಮಜ್ಞಾನಿಯಿಂದ ಉಪದೇಶವನ್ನು ಕೇಳ್ತಾ ಹೋದರೆ ಅಂಥ ಜಿಜ್ಞಾಸು ಸಾಧಕರಿಗೆ ಅಹಂ ಬ್ರಹ್ಮಾಸ್ಮಿ ಎನ್ನುವ ನಿಶ್ಚಯ ಜ್ಞಾನ, ನಿಶ್ಚಯಾನುಭವ ಉಂಟಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರವರ ಜಯಂತಿ ಸಪ್ತಾಹ ಮಹೋತ್ಸವದ ಸಂದರ್ಭದಲ್ಲಿ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರಿಗೆ ನಮ್ಮ ನಮಸ್ಕಾರಗಳನ್ನು ಮಾಡುತ್ತಾ ಇಂಥ ಸದ್ಗುರುಗಳು ನಮಗೆ ದೊರಕಲಿ, ಅಂಥ ಸದ್ಗುರುಗಳಿಂದ ಶಾಂಕರ ಭಾಷ್ಯಗಳನ್ನು ಶ್ರವಣ ಮಾಡುತ್ತಾ ಅರ್ಥ ಮಾಡಿಕೊಂಡು ಧನ್ಯರಾಗುವಂತೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ನಮ್ಮೆಲ್ಲರನ್ನೂ ಅನುಗ್ರಹಿಸಲಿ ಎಂದು ಪ್ರಾರ್ಥನೆ ಮಾಡುತ್ತಾ ಈ ಪ್ರವಚನವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ.